ಸರ್ವಭೂತಹಿತ. ಭೂತ ಅಂದರೆ ಭೂಮಿಯ ಮೇಲಿರುವ ಸ್ಥಾವರ, ಭೂಜಂಗಮ ವಸ್ತುಗಳು, ಅವುಗಳಿಗೆ ಹಿತವನ್ನುಂಟು ಮಾಡುವವನು ರಾಮ. ಅವನ ಈ ಗುಣದಂತೆಯೇ ಸಹಜವಾದದ್ದು ಅಯೋಧ್ಯೆಯಲ್ಲಿದ್ದ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದವು. ಅದೇ ರೀತಿ ಅಯೋಧ್ಯೆಯ ಪ್ರಜೆಗಳನ್ನು ರಾಮ ಪ್ರೀತಿಸುತ್ತಿದ್ದ, ಅವರಲ್ಲಿ ಒಂದಾಗಿ ಬೆರೆಯುತ್ತಿದ್ದ. ವನವಾಸಕ್ಕೆ ಬಂದಾಗಲೂ ಅವನು ಋಷಿ ಮುನಿಗಳನ್ನಷ್ಟೇ ಅಲ್ಲ, ಗುಹ, ಶಬರಿ, ಸುಗ್ರೀವ, ವಿಭೀಷಣ ಮುಂತಾದವರನ್ನೆಲ್ಲ ಪ್ರೀತಿಸಿದ. ವಿರಾಟ ಒಬ್ಬ ರಾಕ್ಷಸ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಓಡಿದ. ಅವರು ಅವನ ನೀಳವಾದ ತೋಳುಗಳನ್ನು ಕತ್ತರಿಸಿ ಕೂಡಲೇ ಅವನಿಗೆ ತನ್ನ ಗಂಧರ್ವ ಜನ್ಮದ ನೆನಪಾಯಿತು. ರಾಮನಾರೆಂದು ತಿಳಿಯಿತು. ರಾಮ ಅವನಿಗೆ ಸಂಸ್ಕಾರ ಮಾಡುತ್ತಾನೆ. ಕಬಂದನಿಗೂ ಇದೇ ರೀತಿ ತೋಳುಗಳನ್ನು ಕತ್ತರಿಸಿದ ರಾಮ. ಅವನಿಗೂ ಸಂಸ್ಕಾರ ಮಾಡಿದ. ಅದು ಅವನಿಗಿದ್ದ ಭೂತದಯೆ. ಇವರಿಬ್ಬರನ್ನು ಸಂಹರಿಸಿದ ಮೇಲೆ ಹಾಗೆ ಬಿಟ್ಟು ಹೋಗಬಹುದಿತ್ತು. ರಾಮನೆಂದರೆ ಕಾಡಿನ ಗಿಡ ಮರಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಪ್ರೀತಿಯಂತೆ. ಜಟಾಯು ಒಂದು ಹದ್ದು. ತನ್ನ ತಂದೆಗೆ ಮಾಡಲಾಗದ ಅಂತ್ಯಕ್ರಿಯೆಯನ್ನು ರಾಮ ಅವನಿಗೆ ಮಾಡಿದ. ತಾನೀಗ ಮನುಷ್ಯ ಎಂಬುದನ್ನು ಮರೆತು ನೀನು ವೈಕುಂಠಕ್ಕೆ ಹೋಗೆಂದು ಆಜ್ಞಾಪಿಸಿದ. ಮೋಕ್ಷ ನೀಡಿದ ರಾಮನೆದುರಿಗೆ ಚಿತೆಯೇರಿ ಗುರು ಸಾನ್ನಿಧ್ಯ ಸೇರಿದಳು ಶಬರಿ. ವಾಲಿಯ ಸಂಸ್ಕಾರವನ್ನು ಮುಂದೆ ನಿಂತು ನಡೆಸಿದ ರಾಮ. ಅಂಗದ ತಾರೆಯೊಡನೆ ತಾನೂ ಸಮವಾಗಿ ದುಃಖವನ್ನು ಅನುಭವಿಸಿದನಂತೆ. ಕಿಷ್ಕಿಂಧಿಯ ಜನರಿಗೂ ಹಿತವನ್ನು ಬಯಸಿದ ರಾಮ ವಾಲಿಯೊಬ್ಬನನ್ನು ಮಾತ್ರ ಕೊಂದ. ಸುಗ್ರೀವ ವಾನರನೆಂದೆಣಿಸದೆ ಅವನ ಮಿತ್ರನಾದ. ಸುಗ್ರೀವನಿಗೆ ಬೇಕಿದ್ದುದು ರಾಮನ ಸತ್ಯ ಮಾತ್ರ. ಹನುಮಂತ ಬಯಸಿದ್ದು ರಾಮನ ದಾಸ್ಯ ಭಕ್ತಿ. ಅವರವರು ಬಯಸಿದ್ದನ್ನೇ ಕೊಟ್ಟ. ವಿಭೀಷಣ ಲಂಕೆಯನ್ನು ಬಯಸಲಿಲ್ಲ. ರಾಮ ಅವನಿಗೆ ಲಂಕಾ ರಾಜ್ಯವನ್ನೇ ಕೊಟ್ಟ. ರಾವಣ ಹತನಾದ. ವಿಭೀಷಣ ಅವನು ದುಷ್ಟನೆಂದು ಸಂಸ್ಕಾರ ನಡೆಸಲು ಹಿಂಜರಿದ. ಮರಣದವರೆಗೆ ಮಾತ್ರ ವೈರ ಎಂದ ರಾಮ ತಾನೇ ಸಂಸ್ಕಾರ ಮಾಡಲು ಮುಂದಾದ. ಕೈಕೇಯಿಯನ್ನೆಂದೂ ನಿಂದಿಸದ ರಾಮ ಭರತನ ಗುಣಗಳನ್ನೇ ಹೇಳುವಂತೆ ಲಕ್ಷ್ಮಣನಿಗೆ ಆದೇಶಿಸಿದ. ತಂದೆಯ ಅಸಹಾಯಕತೆಯನ್ನು ಅರಿತವನು ಅವನನ್ನೆಂದೂ ದೂಷಿಸಲಿಲ್ಲ. ಅರಮನೆಯ ಆನೆ ಕುದುರೆ ಗೋವುಗಳನ್ನು ಪ್ರೀತಿಸಿದ್ದ ರಾಮ. ಅವನು ಕಾಡಿಗೆ ಹೋದದ್ದು ಅವು ಆಹಾರವನ್ನು ಮುಟ್ಟಲಿಲ್ಲವಂತೆ. ಕುಲಶೇಖರಾಳ್ವರು ರಾಮನನ್ನಲ್ಲದೆ ಬೇರಾರನ್ನು ನೋಡಿ ಕಲಿಯಬೇಕು ಎನ್ನುತ್ತಾರೆ. ಹುಲ್ಲನ್ನು ಇರುವೆಯನ್ನು ಒಳಗೊಂಡು ಅಯೋಧ್ಯೆಯ ಎಲ್ಲ ಸ್ಥಾವರ ಜಂಗಮಗಳನ್ನು ತನ್ನೊಡನೆಯೇ ಉತ್ತಮ ಲೋಕಕ್ಕೆ ಕರೆದೊಯ್ದ ರಾಮ ಸರ್ವಭೂತ ಹಿತ.